ನಮಸ್ಕಾರ. ದೇವರಥ ತನ್ನ ವಿಶಿಷ್ಟವಾದ ನಡೆ ಅಂದರೆ ಸಾಮ್ರಾಜ್ಯದ ಹಂಗನ್ನು ತೊರೆಯುವ ಶಪಥವನ್ನು ಮಾಡ್ತಾನೆ. ಹಾಗೆಯೇ ಆ ಜನ್ಮಾರ್ಕ ನಾನು ಅವಿವಾಹಿತನಾಗಿ ಉಳಿಯುತ್ತೇನೆ ಅಂಥೇಳಿ ದಾಶರಾಜನಿಗೆ ಮಾತನ್ನು ಕೊಡ್ತಾನೆ. ಅತ್ಯಂತ ಘೋರ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಈ ನಿರ್ಧಾರಕ್ಕೆ ದೇವತೆಗಳೆಲ್ಲ ಇವನನ್ನು ಭೀಷ್ಮ ಎಂದು ಹೂಮಳೆಯನ್ನು ಕರೀತಾರೆ. ಇದರಂತೆ ದಾಶರಾಜನ ಒಪ್ಪಿಗೆಯನ್ನು ಪಡೆದು ಸತ್ಯವತಿಯನ್ನು ಹಸ್ತಿನಾವತಿಗೆ ಕರೆತರ್ತಾನೆ. ಇದನ್ನು ತನ್ನ ತಂದೆಯಾದ ಶಂತನುವಿಗೆ ವಿವರಣೆ ಮಾಡಿ ಹೇಳ್ತಾನೆ ಅಥವಾ ವಿಷಯ ಗೊತ್ತಾಗುತ್ತೆ. ಆಗ ಶಂತನುವಿಗೆ ತುಂಬ ಸಂತೋಷ ಆಗುತ್ತೆ. ಹೇಗೆ ಅಂತಂದರೆ, ನನ್ನ ಮಗ ನನ್ನ ಇಚ್ಛೆಯನ್ನು ಪೂರೈಸೋದಕ್ಕೆ ಇಂತಹ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾನೆ ಮತ್ತು ನನ್ನ ಇಚ್ಛೆಯನ್ನು ಪೂರೈಸೋದಕ್ಕೆ ಸಾಮ್ರಾಜ್ಯವನ್ನೇ ತೊರೆಯೋದಕ್ಕೆ ಅವನು ಸಿದ್ಧನಿದ್ದಾನೆ ಅಂಥೇಳಿ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಸಂತೋಷ ಕೂಡ ಆಗುತ್ತೆ. ಹಾಗೆ ಅವನು ಭೀಷ್ಮ ಅಂಥೇಳಿ ದೇವತೆಗಳು ಅವನನ್ನು ಕರೆದು ಕೂಡ ಅವನಿಗೆ ಭಾಳ ಸಂತೋಷ ಆಗುತ್ತೆ. ಹೀಗೆ ಮಹಾರಾಜನಂಥ ಶಂತನು ಇವನಿಗೆ ಒಂದು ವರವನ್ನು ಕೊಡ್ತಾನೆ. ಮಗನೇ, ಇಷ್ಟೆಲ್ಲ ನೀನು ಸಾಧನೆ ಮಾಡಿದ್ದೀಯಾ, ನೀನು ಬಯಸಿದಾಗ ಅಷ್ಟೇ ನಿನ್ನ ಸಾವು ಬರಲಿ, ಅಂದರೆ ಇಚ್ಛಾಮರಣಿ ಆಗು ನೀನು ಅಂಥೇಳಿ ಅವನಿಗೊಂದು ವರವನ್ನು ಕೊಡ್ತಾನೆ. ಅವನಿಗೆ ಇಷ್ಟೆಲ್ಲ ತ್ಯಾಗವನ್ನು ಮಾಡಿದ್ದಕ್ಕಾಗಿ ಮುಂದೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಸತ್ಯವತಿ ಮತ್ತು ಶಂತನುವಿನ ವಿವಾಹ ಆಗುತ್ತೆ. ನಂತರ ಕಾಲಕ್ರಮೇಣ ಅವನಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂಥೇಳಿ ಎರಡು ಗಂಡು ಮಕ್ಕಳು ಅವನಿಗೆ ಜನನ ಆಗುತ್ತೆ. ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂಥೇಳಿ ಎರಡು ಗಂಡು ಮಕ್ಕಳು. ಅದರಲ್ಲಿ ಚಿತ್ರಾಂಗದ ತುಂಬ ಪರಾಕ್ರಮಿಯಾಗಿರ್ತಾನೆ. ಮಾತಿನಂತೆ ನಂತರ ಶಂತನು ಕೂಡ ಕಾಲವಾಗ್ತಾನೆ. ಕಾಲವಾದ ನಂತರ ಮಾತಿನಂತೆ ಭೀಷ್ಮ ಏನು ಮಾಡ್ತಾನೆ, ಈ ಚಿತ್ರಾಂಗದನಿಗೆ ಪಟ್ಟವನ್ನು ಕೊಟ್ಟು ಸತ್ಯವತಿಯ ರಾಜಮಾತೆಯಾದಂಥ ಸತ್ಯವತಿಯ ಆದೇಶದಂತೆ ಆ ರಾಜ್ಯದಲ್ಲಿ ಚಿತ್ರಾಂಗದನಿಗೆ ಸಹಾಯವನ್ನು ಮಾಡ್ತಾ ಅವನ ರಾಜ್ಯದಲ್ಲಿ ನೆಲೆಸ್ತಾನೆ. ಈ ಚಿತ್ರಾಂಗದ ಸಾಮಾನ್ಯನೇನಾಗಿರಲ್ಲ, ಇವನು ಕೂಡ ಬಹಳ ಪರಾಕ್ರಮಿಯಾಗಿರ್ತಾನೆ. ಅನೇಕ ಯುದ್ಧಗಳನ್ನು ಮಾಡ್ತಾನೆ, ಅನೇಕ ರಾಜರನ್ನು ಅವನು ಸೋಲಿಸ್ತಾನೆ, ಅನೇಕ ಸಾಹಸಗಳನ್ನು ಮಾಡ್ತಾನೆ. ಇದು ಅವನಿಗೆ ಸ್ವಲ್ಪ ಕೊಬ್ಬು ಕೂಡ ಬರುತ್ತೆ. ಅಂದರೆ ಅವನು ಹೆಮ್ಮೆ ಪಡ್ತಾನೆ, ಜಂಬ ಪಡ್ತಾನೆ. ನನ್ನನ್ನು ಮೀರಿಸುವಂಥವ್ರು ಯಾರೂ ಇಲ್ಲ ಅಂಥೇಳಿ ಅವನು ಭಾಳ ಹೆಮ್ಮೆ ಪಡ್ತಾನೆ ತನ್ನ ಪರಾಕ್ರಮಕ್ಕೋಸ್ಕರ. ದೇವಲೋಕದಲ್ಲಿ ಚಿತ್ರಾಂಗದ ಅನ್ನೋ ಮತ್ತೋರ್ವ ವೀರ ಇರ್ತಾನೆ. ಈ ವಿಷಯ ಅವನಿಗೆ ಗೊತ್ತಾಗುತ್ತೆ. ಚಿತ್ರಾಂಗದನ ಹೆಸರಿನಲ್ಲಿ ಇನ್ನೊಬ್ಬ ಪರಾಕ್ರಮಿ ನಾನೇ ಮಹಾಶೂರ ಅಂಥೇಳಿ ಹೇಳ್ಕೊಳ್ತಾ ಇದ್ದಾನೆ ಅಂಥೇಳಿ ಅವನಿಗೆ ಗೊತ್ತಾಗುತ್ತೆ. ಆ ದೇವಲೋಕದ ಚಿತ್ರಾಂಗದ ಇವನಲ್ಲಿ ಬಂದು, ಇಲ್ಲ, ನನ್ನ ಚಿತ್ರಾಂಗದನ ಹೆಸರಿನಲ್ಲಿ ಇಲ್ಲ ನಾನಿರಬೇಕು, ಇಲ್ಲ ನೀನಿರಬೇಕು, ನನ್ನೊಂದಿಗೆ ಯುದ್ಧ ಮಾಡು ನೀನು ಅಂಥೇಳಿ ಅವನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಈ ಚಿತ್ರಾಂಗದ ಏನು ಮಾಡ್ತಾನೆ, ಅವನು ದೇವಲೋಕದಿಂದ ಬಂದನ ಅರಿವು ಅವನನ್ನು ಗೊತ್ತಾಗೋದಿಲ್ಲ. ಅದಕ್ಕೇನಾಗುತ್ತೆ, ಅವ್ರ ಜೊತೆ ಯುದ್ಧ ಮಾಡ್ತಾನೆ. ದೇವಲೋಕದಿಂದ ಬಂದಂಥ ಆ ಚಿತ್ರಾಂಗದ ತನ್ನ ಮಾಯಾವಿದ್ಯೆಗಳಿಂದ ಇವನನ್ನು ಸೋಲಿಸ್ತಾನೆ, ಹತನಾಗ್ತಾನೆ. ಚಿತ್ರಾಂಗದ ಹತನಾದ ಮೇಲೆ ಭೀಷ್ಮ ತನ್ನ ಮಾತಿನಂತೆ ಶಂತನು ಮಹಾರಾಜ ತೀರ್ಕೊಂಡಾಗ ಈ ವಿಚಿತ್ರವೀರ್ಯ ಅನ್ನೋನು ಇನ್ನೂ ಚಿಕ್ಕ ಬಾಲಕನಾಗಿರ್ತಾನೆ. ಚಿತ್ರಾಂಗದನು ಕೂಡ ತೀರ್ಕೊಂಡು ಬಿಡ್ತಾನೆ. ಆಗ ಈ ವಿಚಿತ್ರವೀರ್ಯನಿಗೆ ತನ್ನ ತಾಯಿ ಸತ್ಯವತಿಯ ಅಪ್ಪಣೆ ಮೇರೆಗೆ ಪಟ್ಟಾಭಿಷೇಕವನ್ನು ಮಾಡಿ ಬಹುತೇಕ ಕೆಲಸಗಳನ್ನು ಇವನೇ ಮಾಡ್ತಾ ಹೋಗ್ತಾನೆ. ಯಾರು? ಭೀಷ್ಮ. ದೇವರಥ ಭೀಷ್ಮನಾಗ್ತಾನೆ ಇಲ್ಲಿಂದ ಮುಂದೆ. ಹೀಗೆ ರಾಜ್ಯಭಾರ ಮಾಡಬೇಕಾದ್ರೆ ಅದೇ ಸಮಯದಲ್ಲಿ
ಕಾಶಿ ರಾಜ ಅಂಥೇಳಿ ಇನ್ನೊಂದು ಕಡೆ ಅವನ 3 ಮಕ್ಕಳು, ಹೆಣ್ಣುಮಕ್ಕಳು, ಅಂಬಿಕೆ ಮತ್ತು ಅಂಬಾಲಿಕೆ ಅಂಥೇಳಿ 3 ಜನ ಹೆಣ್ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆಗ ರಾಜರ ಕಾಲದಲ್ಲಿ ಇಂಥದ್ದೊಂದು ಪದ್ಧತಿ ಇತ್ತು. ಪ್ರಾಯಕ್ಕೆ ಬಂದ ಹೆಣ್ಮಕ್ಳನ್ನು ಮದುವೆ ಆಗೋದಕ್ಕೆ ಸೂಕ್ತ ವರವನ್ನು ಹುಡುಕಬೇಕು ಅಂಥೇಳಿ ಸ್ವಯಂವರವನ್ನು ಏರ್ಪಡಿಸಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಂಥ ಪದ್ಧತಿ ಅಲ್ಲಿತ್ತು. ಸ್ವಯಂವರಕ್ಕೆ ಬೇರೆ ಬೇರೆ ದೇಶದ ಎಲ್ಲ ರಾಜರುಗಳನ್ನು ಅವನು ಆಹ್ವಾನಿಸಿರ್ತಾನೆ. ಆದರೆ ಹಸ್ತಿನಾವತಿಗೆ ಈ ಆಹ್ವಾನವನ್ನು ಕಳಿಸಿರೋದಿಲ್ಲ. ಹಸ್ತಿನಾವತಿಗೆ ಆಹ್ವಾನ ಕಳಿಸಿಲ್ಲದೆ ಇರೋದಕ್ಕೆ ಭೀಷ್ಮನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ತನ್ನ ತಾಯಿ ಸತ್ಯವತಿಯ ಅಪ್ಪಣೆಯನ್ನು ಪಡೆದು ಇವನು ಆ ಸ್ವಯಂವರಕ್ಕೆ ಆಹ್ವಾನ ಇಲ್ಲದೇ ಇದ್ದರೂ ಕೂಡ ಹೋಗ್ತಾನೆ. ಆಹ್ವಾನ ಇಲ್ಲದೇ ಇದ್ರೂ ಆ ಸ್ವಯಂವರದ ಮಧ್ಯ ಪ್ರದೇಶಕ್ಕೆ ಇವನು ಹೋದಾಗ ಇಡೀ ಸ್ವಯಂವರದಲ್ಲಿ ನೆರೆದಂಥ ಎಲ್ಲರೂ ಭಯಭೀತರಾಗ್ಬಿಡ್ತಾರೆ. ಯಾಕೆಂತಂದರೆ ಇವನು ಮಹಾಪರಾಕ್ರಮಿ, ಆನೆಯ ಬಲವನ್ನು ಹೊಂದಿರತಕ್ಕಂಥ ಭೀಷ್ಮ ಅಲ್ಲಿ ಹೋದಾಗ ದಿಗ್ಭ್ರಮೆಗೊಳ್ತಾರೆ ಎಲ್ಲ ರಾಜರುಗಳು ಕೂಡ. ಅವನು ಏಕಾಏಕಿ ಆ ಸಭೆಗೆ ನುಗ್ಗಿ ಆ 3 ಜನ ಹೆಣ್ಣುಮಕ್ಕಳನ್ನು ಅಂಬಿಕೆ ಮತ್ತು ಅಂಬಾಲಿಕೆ ಅಂತೇಳಿ ಈ 3 ಜನ ಹೆಣ್ಣುಮಕ್ಕಳನ್ನು ನೀವು ನನ್ನ ರಥವನ್ನು ಏರಿ ನಿಮ್ಮನ್ನು ಹಸ್ತಿನಾವತಿಗೆ ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವನ ಒಂದು ದೃಢವಾದ ನಿರ್ಧಾರ, ಶೌರ್ಯ, ಪರಾಕ್ರಮ ಇವನನ್ನು ನೋಡಿ ಆ 3 ಜನ ಹೆಣ್ಣುಮಕ್ಕಳು ಇವನ ರಥವನ್ನು ಮರುಮಾತಾಡದೆ ಏರ್ತಾರೆ. ಅಲ್ಲಿದ್ದ ಎಲ್ಲ ರಾಜರುಗಳಿಗೆ ಭೀಷ್ಮ ಒಂದು ಮಾತನ್ನು ಹೇಳ್ತಾನೆ. ನೋಡಿ, ಮಹಾರಾಜರು, ಕ್ಷತ್ರಿಯರು ರಾಕ್ಷಸ ವಿಧಿಯಲ್ಲಿ ಕೂಡ ವಿವಾಹವನ್ನು ಮಾಡ್ಬೋದು. ಅಂದರೆ ಎಲ್ಲ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಅವರನ್ನು ಒರೆಸ್ಬೋದು. ಇದು ರಾಕ್ಷಸ ಪದ್ಧತಿಯಾಗಿರುತ್ತೆ. ಇದನ್ನು ಯಾರಾದರೂ ವಿರೋಧಿಸಲಿದ್ರೆ ನನ್ನೊಂದಿಗೆ ನೀವು ಕಾದಾಡ್ಬೋದು ಅಂಥೇಳಿ ಅವನು ಹೇಳ್ತಾನೆ. ಕೆಲವು ರಾಜರುಗಳು ಭೀಷ್ಮನ ವಿರುದ್ಧ ಹೋರಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕೆಲವೇ ಬಾಣಗಳಲ್ಲಿ ಆ ರಾಜರುಗಳನ್ನೆಲ್ಲ ಹಿಮ್ಮೆಟ್ಟಿಸ್ತಾನೆ. ಆದರೆ ಸೌಭ ರಾಜ್ಯದ ಶಾಲ್ಯ ಅಂತ ಒಬ್ಬ ರಾಜ ತುಂಬ ಹೋರಾಟ ಮಾಡ್ತಾನೆ. ಈ ಭೀಷ್ಮನ ಮೇಲೆ ತುಂಬ ಹೋರಾಟವನ್ನು ಮಾಡಿ ಕೊನೆಗೂ ಭೀಷ್ಮನ ಬಾಣಗಳ ಪೆಟ್ಟನ್ನು ಅವನು ತಡೆಯೋದಕ್ಕಾಗಲ್ಲ, ಸೋತು ಸುಮ್ಮನಾಗ್ತಾನೆ. ಅಲ್ಲಿಗೆ ಭೀಷ್ಮ ಈ ಕಾಶಿರಾಜನ ಪುತ್ರಿಯರಾದಂಥ ಅಂಬಿಕೆ ಮತ್ತು ಅಂಬಾಲಿಕೆ ಅನ್ನೋ 3 ಜನ ಹೆಣ್ಮಕ್ಕಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹಸ್ತಿನಾವತಿಗೆ ತೆರಳುತ್ತಾನೆ. ನೀವು ಗಮನಿಸ್ಬೋದು, ಭೀಷ್ಮನ ಒಂದು ವ್ಯಕ್ತಿತ್ವವನ್ನು ನೀವು ಗಮನಿಸ್ಬೋದು. ಇಚ್ಛಾಮರಣಿಯಾಗಿ ತನ್ನ ತಂದೆಯಿಂದ ಅವನು ವರವನ್ನು ಪಡಿತಾನೆ. ಚಿತ್ರಾಂಗದನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಹಸ್ತಿನಾವತಿಯ ರಕ್ಷಣೆಗೆ ಅವನು ನಿಲ್ತಾನೆ ತನ್ನ ಮಾತಿನಂತೆ. ಚಿತ್ರಾಂಗದ ಸತ್ತು ಹೋದ ಮೇಲೆ ವಿಚಿತ್ರವೀರ್ಯ ಬಾಲಕನಾದರೂ ಕೂಡ ಅವನನ್ನು ಸಾಮ್ರಾಟನನ್ನಾಗಿ ಮಾಡಿ ತನ್ನ ತಾಯಿ ಸತ್ಯವತಿಯ ಆದೇಶದ ಮೇರೆಗೆ ಅವನು ರಾಜ್ಯದ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇರ್ತಾನೆ. ಈ ವಿಚಿತ್ರವೀರ್ಯನೂ ಕೂಡ ಮುಂದೆ ವಯಸ್ಸಾಗುತ್ತೆ. ಆಗ ಈ ಕಾಶಿರಾಜ ಸ್ವಯಂವರವನ್ನು ಏರ್ಪಡಿಸಿರ್ತಾನಲ್ಲ, ಆ ಸ್ವಯಂವರಕ್ಕೆ ನನಗೆ ಯಾಕೆ ಆಹ್ವಾನ ಕೊಡಲಿಲ್ಲ ಅಂಥೇಳಿ ಇಡೀ ಸ್ವಯಂವರಕ್ಕೆ ನುಗ್ಗಿ ಆ 3 ಜನ ಹೆಣ್ಣು ಮಕ್ಕಳನ್ನು ಹಸ್ತಿನಾವತಿಗೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕು ಅಂಥೇಳಿ ಕರೆದುಕೊಂಡು ಬರ್ತಾನೆ. ಹೀಗೆ ಕರೆದುಕೊಂಡು ಬಂದ 3 ಜನ ಹೆಣ್ಣು ಮಕ್ಕಳಲ್ಲಿ ಯಾರು ಈ ಹಸ್ತಿನಾವತಿಯ ಸೊಸೆಯಂದಿರಾದರು, ಮುಂದೆ ಅವರು ಏನು ನಿರ್ಧಾರವನ್ನು ತೆಗೆದುಕೊಂಡರು, ಕತೆ ಮುಂದುವರಿಯುತ್ತೆ. ನಿರೀಕ್ಷಿಸಿ ಮುಂದಿನ